ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಚಕ್ಲಿನ ಮಾಡೋದು ತೋರಿಸಕತ್ತೀನಿ. ಇಲ್ಲಿ ನಾನು ಒಂದು 12ರಿಂದ 15 ಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ರಿ. ಒಂದು ಮುಷ್ಟಿಯಷ್ಟು ಕರಿಬೇವನ್ನು ಹಾಕ್ಕೊಳ್ರಿ. ಎಲೆಯನ್ನು ಖಾರ ಜಾಸ್ತಿ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ರಿ. ಇಲ್ಲಿ ನಾನು 2 ಚಮಚದಷ್ಟು ಜೀರಿಗೆಯನ್ನು ಹಾಕಿದ್ದೀನಿ. ಒಂದು 3 ಇಂಚಷ್ಟು ಹಸಿ ಶುಂಠಿನ ಸಿಪ್ಪೆ ತೆಗೆದು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಜಾಸ್ತಿ ಪ್ರಮಾಣದಲ್ಲಿ ಮಾಡಕತ್ತೀವಿ, ಅದಕ್ಕೆ ಜಾಸ್ತಿ ಪ್ರಮಾಣನೇ ಹಾಕಿದ್ದೀನಿ ಶುಂಠಿ ಎಲ್ಲ. 2 ಬೆಳ್ಳುಳ್ಳಿ ಗಡ್ಡೆಯನ್ನು ಸಿಪ್ಪೆ ಮೇಲೆದು ಸ್ವಲ್ಪ ತೆಗೆದು ಹಾಕಿದ್ದೆ. ಇಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ರಿ. ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಹಗುರವಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗೋ ಥರ ಇರುತ್ತೆ ಚಕ್ಲಿ. ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ನಾವಿಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ವಿ. ನೀರು ಹಿಂಗೆ ಕುದಿ ಬಂದಾಗ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ದೊಡ್ಡ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಂತರ ಸ್ವಲ್ಪ ಕಲರ್ಗೆ ಅರಿಶಿಣವನ್ನು ಹಾಕಿ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ, ಕರಿಬೇವು ಅದೆಲ್ಲವನ್ನು ಇದಕ್ಕೆ ಸೇರಿಸಿದ್ದೀನಿ. ಇವಾಗ ಈ ಪ್ರಮಾಣದಲ್ಲಿ ನೀವು ಮಾಡ್ಕೊಂಡ್ರೆ ನಾ ಹೇಳಿದ ಪ್ರಮಾಣದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಬಾಯಲ್ಲಿಟ್ಟರೆ ಹಂಗೆ ಕರಗೋ ಥರನೇ ಇರುತ್ತೆ ಇದು ಚಕ್ಲಿ. ಟ್ರೈ ಮಾಡಿ ನೋಡಿರಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ. ನಾನಿಲ್ಲಿ 1 ಸೇರಷ್ಟು ಚಕ್ಲಿ ಮಾಡಕತ್ತೀನಿ. 1 ಸೇರು ಅಕ್ಕಿಗೆ ಪಾವುಕ್ಕಿಂತ ಸ್ವಲ್ಪ ಕಡಿಮೆಯಷ್ಟು ಹುರ್ಕಡ್ಲೆನ ನಾವು ಜಿನ್ನಕ್ಕೆ ಹಾಕ್ಸ್ಕೊಂಬಂದೀವಿ. ಈಗ ಬೇಕಿದ್ದರೆ ಅಕ್ಕಿ ಹಿಟ್ಟು ತಗೊಳ್ಳಂಗಿದ್ರೆ 4 ಕಪ್ಪು ಅಕ್ಕಿ ಹಿಟ್ಟಿಗೆ 1 ಕಪ್ಪಿಗೆ ಸ್ವಲ್ಪ ಕಡಿಮೆ ಅನ್ನಂಗೆ ಹುರ್ಕಡ್ಲೆ ಹಿಟ್ಟು ತಗೊಂಡ್ರೆ ಸರಿ ಹೋಗುತ್ತೆ. ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಸ್ಕೊಂಬಂದಿದ್ವಲ್ಲ, ಅಕ್ಕಿ ಹುರ್ಕಡ್ಲೆ ಮಿಕ್ಸ್ ಮಾಡಿ ಅದನ್ನು ಇವಾಗ ಇದು ನೀರಿನ ಮಿಶ್ರಣಕ್ಕೆ ಸೇರ್ಸಕತ್ತೀನಿ. ಸ್ವಲ್ಪ ಉದ್ರ ಭದ್ರ ಆಗಿರ್ಬೇಕು ಇದು, ಅಂದರೆ ಸ್ವಲ್ಪ ಇನ್ನೂ ಪೂರ್ತಿ ತೆಳು ಆಗಬಾರ್ದದು. ಉದ್ರ ಭದ್ರ ಇದ್ದರೆ ಆಮೇಲೆ ಸ್ವಲ್ಪ ನೀರು ಹಾಕಿ ನಾದ್ಕಿನಕ್ಕೆ ಸರಿ ಹೋಗುತ್ತದೆ. ಆವಾಗ ಆ ಥರ ನಾದ್ಕೊಂಡ್ರೆ ಚೆನ್ನಾಗಿ ಬರ್ತವೆ ಚಕ್ಲಿ. ಇಲ್ಲಿ ನೋಡಿರಿ, ನಾನು ಇಷ್ಟು ನೀರಿಗೆ ಸರಿ ಹೋಗೋಷ್ಟು ಹಿಟ್ಟು ಹಾಕಕತ್ತೀನಿ. ಇಲ್ಲಿ ಇನ್ನೂ ಸ್ವಲ್ಪ ಹಿಟ್ಟು ಉಳಿಸಿನ ನಾನು ಆಮೇಲೆ ಮಾಡ್ಬೇಕಂತೇಳಿ. ನಾವಿಲ್ಲಿ 2 ಸೇರಷ್ಟು ಅಕ್ಕಿ ಹಿಟ್ಟು ಹಾಕ್ಸ್ಕೊಂಬಂದಿದ್ದು. 2 ಸೇರು ಅಕ್ಕಿ, 2 ಪಾವುಕ್ಕಿಂತ ಸ್ವಲ್ಪ ಕಡಿಮೆ ಅನ್ನೋಂಗೆ ಹುರ್ಕಡ್ಲೆನ ಅಷ್ಟು ಮಿಕ್ಸ್ ಮಾಡಿ ಜಿನ್ನಕ್ಕೆ ಹಾಕ್ಸ್ಕೊಂಬಂದೀವಿ. ನಾವಿಲ್ಲಿ ಮನೆಯಲ್ಲೇ ಅಕ್ಕಿ ಹಿಟ್ಟು ಹುರ್ಕಡ್ಲೆ ಹಿಟ್ಟಿದ್ರೆ ಮನೆಯಲ್ಲಿಂದೇ ಮಾಡ್ಬೋದು. ಅಳತೆ ಕರೆಕ್ಟಾಗಿರ್ಬೇಕು ಇದಕ್ಕೆ. ಹುರ್ಕಡ್ಲೆ ಹಿಟ್ಟು ಜಾಸ್ತಿ ಪ್ರಮಾಣದಲ್ಲಿ ಆಗಿಬಿಟ್ರೆ ಚಕ್ಲಿ ಎಣ್ಣೆ ಹಿಡಿತೇವೆ. ಅದಕ್ಕೋಸ್ಕರ ಹುರ್ಕಡ್ಲೆ ಹಿಟ್ಟು ಕಡಿಮೆ ಪ್ರಮಾಣದಾಗ ಹಾಕ್ರಿ. ಪೂರ್ತಿ ಕಡಿಮೆನೂ ಹಾಕ್ಬೇಡ್ರಿ, ಹೆಚ್ಚೂ ಹಾಕ್ಬೇಡ್ರಿ. ಪೂರ್ತಿ ಕಡಿಮೆ ಪ್ರಮಾಣದಾಗ ಹಾಕಿರ ಚಕ್ಲಿ ಗಟ್ಟಿ ಬರ್ತವೆ. ಜಾಸ್ತಿ ಪ್ರಮಾಣದಾಗ ಹಾಕಿದ್ರೆ ಎಣ್ಣೆ ಹಿಡಿತವೆ. ಇದಕ್ಕೆ ಅಳತೆ ಮಾತ್ರ ಕರೆಕ್ಟಾಗಿರ್ಬೇಕು ಚಕ್ಲಿಗಳಿಗೆ. ಈಗ ನೋಡಿರಿ, ಇಷ್ಟು ಪ್ರಮಾಣದಾಗ ನೀರು ಹಾಕೀನಿ. ಅದಕ್ಕೆ ಹಿಟ್ಟು ಇಷ್ಟು ಸರಿ ಹೋಗಂಗೆ ಸ್ವಲ್ಪ ಉದುರಾಗೇ ಇರ್ಬೇಕಿದು ಹಿಟ್ಟು. ಇಲ್ಲಿ ನೀರಿಂದ ಕುದಿಯಕತ್ತಿತ್ತಲ್ಲ, ಆ ನೀರಿನಾಗ ಹಾಕಿವಲ್ಲ ಅದೇ ಹಬೆದಾಗ ಇದು ನೀರು ಹಿಟ್ಟು ಅಳ್ಳಿಕೆಬೇಕು. ಅಲ್ಲಿ ತನಕ ಇದನ್ನ ಇದ್ರಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಮುಚ್ಚಳ ಮುಚ್ಚಿ ಇಡಬೇಕು. ಇದು ಉಗಿ ಒಳಗೆ ಒಂದು 15ರಿಂದ 20 ನಿಮಿಷ ಮುಚ್ಚಿಟ್ರೆ ಅದು ಬೇಸ್ ಅಳ್ಳಿಕೆ ಅಂತೈತಿ. ಅಲ್ಲಿ ತನಕ ಇದನ್ನ ಮುಚ್ಚಿಡ್ಬೇಕು. ನೋಡಿರಿ, ಇದು ಚೆನ್ನಾಗಿ ಮಿಕ್ಸ್ ಆಗೈತಿ. ಇವಾಗ ಒಂದು ಪ್ಲೇಟನ್ನು ಮುಚ್ಚಿ ನಾನು ಇವಾಗ 20 ನಿಮಿಷ ಬಿಟ್ಟಿದ್ದೀನಿ. 20 ನಿಮಿಷದ ನಂತರ ಇದು ಉಗಿ ಎಲ್ಲ ಹೋಗಿ ಅದು ಚೆನ್ನಾಗಿ ಹಿಟ್ಟು ಅಳ್ಳಿಕೆಂದಿತ್ತು. ನಂತರ ಇದನ್ನು ಒಂದು ಪರಾತಕ್ಕೆ ಹಾಕಕತ್ತೀನಿ, ದೊಡ್ಡ ಪರಾತಕ್ಕೆ. ಇದು 1 ಸೇರಷ್ಟು ಅಕ್ಕಿ ಇದು ಹಿಟ್ಟು ಐತೆ ನೋಡ್ರಿ. ಇದು ಈಗ ಇದು ಉದ್ರ ಭದ್ರ ಐತಲ್ಲ ಈ ಮಿಶ್ರಣ, ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾದ್ಕೋಬೇಕು. ಇದು ನಾನು ಚಕ್ಲಿ ಒಳ್ಳು ತಿರುಗಿಸೋದು ತಗೊಂಡಿನಿ. ನೀವು ಒತ್ತೋದು ಬೇಕಂದರೆ ತಗರಿ. ಅಂದರೆ ಈ ಥರ ಚಕ್ಲಿ ಒಳ್ಳಿದ್ರೆ ಚೆನ್ನಾಗಿ ಬರ್ತವೆ ಚಕ್ಲಿ. ಇದು ಅಷ್ಟು ದೊಡ್ಡದಲ್ಲ, ಅಷ್ಟು ಚಿಕ್ಕದಲ್ಲ, ಮೀಡಿಯಮ್ ಸೈಜ್ದೈತಿ. ಪೂರ್ತಿ ದೊಡ್ಡದಿದ್ರೆ ಮಾಡಬೇಡ್ರಿ, ಅದು ಇದಾಗಲ್ಲ. ತುಂಬಾ ಸುಡ್ತಾಯಿತ್ತು, ಕೈ ಗುಡಿಸ್ತಿದ್ದಿಲ್ಲ, ಇದರಲ್ಲಿ ಮುಟ್ಟಕ್ಕೆ ಆಗ್ತಿರ್ಲಿಲ್ಲ. ಅದನ್ನ
ಅದಕ್ಕೆ ನೀರು ಹಾಕಿ ನಾದಾಕತ್ತೀನಿ ನಾನು ಇವಾಗ. 20 ನಿಮಿಷ ಆದರೂ ಕೂಡ ಇದು ಆರಿರಲಿಲ್ಲ. ನಾನು ಜಾಸ್ತಿ ಪ್ರಮಾಣದಾಗ ಮಾಡಕತ್ತೀನಿ. ಇದನ್ನ ಕಡಿಮೆ ಪ್ರಮಾಣದಾಗ ಬೇಕಂದ್ರೆ ನೋಡಿ, ಅಳತೆ ನೋಡಿ ಮಾಡ್ತೀರಿ. ನೋಡಿ ಹಿಂಗಾಗಿದ್ದೀನಿ ಹಿಟ್ಟು. ಇನ್ನೂ ಸ್ವಲ್ಪ ನೀರು ಹಾಕಿ ನಾನು ಇಲ್ಲಿ ನಾದಕತ್ತೀನಿ. ಚೆನ್ನಾಗಿ ಬಂದ್ರೆ ಈ ಚಕ್ಲಿ ಅರಿಲಾರ್ದಂಗೆ ಚೆನ್ನಾಗಿ ಬರ್ತಾವೆ. ನೀವು ಸರಿಗೆ ಹಿಟ್ಟು ನಾದಿಲ್ಲ ಅಂದ್ರೆ ಚಕ್ಲಿ ಅಲ್ಲಲ್ಲಿ ಕಟ್ ಆಗಿಬಿಡ್ತಾವೆ. ಅದಕ್ಕೆ ಚೆನ್ನಾಗಿ ನಾದ್ಕೋರಿ ಇದನ್ನ. ನೋಡಿ ಇನ್ನೂ ಅದು ಉಂಡೆ ಥರ ಆಗಿಲ್ಲ. ಇನ್ನೂ ಸ್ವಲ್ಪ ಮತ್ತೆ ನೀರು ಹಾಕಿ ನಾದಿ ಅದಕ್ಕೆ ನಾದಿಟ್ಟಿನಿ ನೋಡಿರಿ ನಾನು ಇವಾಗ. ಇದಕ್ಕೆ ಕರಿಬೇವು ಕೊತ್ತಂಬರಿ ಇದ್ರೆ ಹಾಕ್ರಿ. ಮನೇಲಿ ಇರಲಿಲ್ಲ, ಕೊತ್ತಂಬರಿ ಖಾಲಿಯಾಗಿತ್ತು, ಅದಕ್ಕೋಸ್ಕರ ನಾನಿಲ್ಲಿ ಹಾಕಿಲ್ಲ. ಈ ಥರ ಸ್ವಲ್ಪನೇ ಕೈ ಮುಷ್ಟಿಯಷ್ಟು ತಗೊಂಡು ನಾದ್ಕೊಂಡು ಈ ಚಕ್ಲಿ ಒಳ್ಳೆಗೆ ತುಂಬಿ ಹಿಟ್ಟನ್ನು. ನಾನಿದು ಸ್ವಲ್ಪ ಆಯ್ತಲ್ವ, ಅದಕ್ಕೆ ಮತ್ತೊಂದು ಸ್ವಲ್ಪ ತೊಗೊಂಡು ಈ ಥರ ಚೆನ್ನಾಗಿ ನಾದಿ ಇಲ್ಲಿ ಒಂದು ಪಾತ್ರೆದಾಗ ಇನ್ನೊಂದು ಕಡಾಯಿದಾಗ ಎಣ್ಣೆ ಕಾಯಿಲಕ್ಕೆ ಇಟ್ಟಿನಿ. ಎಣ್ಣೆ ಬಿಸಿ ಆಗೈತಿ ಇವಾಗಲೇ. ಇದನ್ನು ಚಕ್ಲಿ ಒಳ್ಳಿಗೆ ಹಾಕಿ, ಅದು ಚಿಕ್ಕದಾಯ್ತು ಇಲ್ಲಿ. ಈ ಥರ ಇದನ್ನ ಚೆನ್ನಾಗಿ ನಾದ್ಕೊಂಡು ಚಕ್ಲಿ ಒಳ್ಳಿಗೆ ಹಿಟ್ಟನ್ನು ತುಂಬ್ರಿ ನೀವು. ಹಿಂಗೆ ತಿರ್ಗಿಸೋ ಚಕ್ಲಿ ಒಳ್ಳಿದ್ರೆ ಚೆನ್ನಾಗಿ ಬರ್ತವೆ ಚಕ್ಲಿ. ಈ ಥರ ಒಳ್ಳಿಲೆ ಮಾಡಿ ನೋಡಿರಿ, ತುಂಬ ಚೆನ್ನಾಗಿ ಬರ್ತವೆ. ಮನೇಲಂತೂ ಎಲ್ರಿಗೂ ತುಂಬಾ ಇಷ್ಟ ಚಕ್ಲಿ ಅಂದ್ರೆ. ಈ ಥರ ಮಾಡೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ಥರ ನಾನು ಚಕ್ಲಿ ಒಂದು ಪೇಪರ್ ಮೇಲೆ ಹಾಕಿ ಇಟ್ಟಿದ್ದೆ. ಇವಾಗ ನೋಡಿರಿ, ನಾನಿಲ್ಲಿ ಎಲ್ಲ ಚಕ್ಲಿಗಳನ್ನು ಇವಾಗ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡ್ತಾಯಿದ್ದೀನಿ. ಚೆನ್ನಾಗಿ ಚಕ್ಲಿ ಎಲ್ಲ ಎಣ್ಣೆ ಎಲ್ಲ ಮತ್ತೆ ಬಿಟ್ಕೋಬೇಕಿದು. ಎಣ್ಣೆಯಲ್ಲಿ ಬೆಂದು ಎಣ್ಣೆ ಮತ್ತು ಚಕ್ಲಿ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಬೇಕಿದ್ನ. ಹೊಂಬಣ್ಣಕ್ಕೆ ಬರ್ಬೇಕದು, ಅಲ್ಲಿ ತನಕ ಕರಿಬೇಕು. ಒಮ್ಮೆ ಟ್ರೈ ಮಾಡಿ ನೋಡಿರಿ, ಎಲ್ಲರೂ ನೀವೇ ಹೇಳ್ತೀರಿ ಹೆಂಗೆ ಬಂದೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಿ. ಸೂಪರಾಗಿ ಬರುತ್ತಾ, ಟ್ರೈ ಮಾಡಿ ನೋಡಿ ಒಂದು ಸಲ. ತುಂಬ ಯೂಸ್ಫುಲ್ ಆಗುತ್ತಾ ಫೆಸ್ಟಿವಲ್ಗೆ, ಇಲ್ಲ ಮನೆಯಲ್ಲಿ ಮಕ್ಕಳು ಕೇಳಿದಾಗ ಚಕ್ಲಿನ ಈ ಥರ ಮಾಡಿ ಕೊಡ್ಬೋದು. ಈಸಿಯಾಗಿರುತ್ತಾ, ಅಂಗಡಿ ಚಕ್ಲಿಗಿಂತ ಕಡಿಮೆ ಏನಿರಲ್ಲ ಈ ಚಕ್ಲಿ, ಚೆನ್ನಾಗಿರುತ್ತೆ. ಅದಕ್ಕಿಂತಲೂ ಕ್ರಿಸ್ಪಿಯಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗೋ ಥರ ಇರ್ತೈತಿ. ಎಣ್ಣೆ ಒಂಚೂರೂ ಹಿಡ್ದಿರಲ್ಲ ಇದು. ನೋಡಿ, ನಾನಿಲ್ಲಿ ಮತ್ತೆ ಈ ಥರ ನಾದ್ಕೊಂಡು ಆ ಒಳ್ಳಿಗೆ ಚಕ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾ, ಟ್ರೈ ಮಾಡಿ ನೋಡಿರಿ, ಮಿಸ್ ಮಾಡಬೇಡ್ರಿ ಯಾರು. ಒಂದು ಸಲ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬರ್ತೈತೆ ಅಂತೇಳಿ. ನೀವೇ ಇಷ್ಟಪಟ್ಟು ಮತ್ತೆ ಮಾಡಿಸ್ಕೊಂಡು ತಿಂತೀರಿ ಮನೆಯಲ್ಲಿ, ಇಲ್ಲ ಮಾಡ್ತೀರಿ. ಮಕ್ಕಳಿಗೆ ಒಂದು ಸಲ ಮಾಡಿಕೊಟ್ರೆ ಮತ್ತೆ ಕೇಳ್ತಾರೆ ಅವರು, ಇದನ್ನೇ ಮಾಡಿಕೊಡಿ ಅಂತ. ನಾನಿಲ್ಲಿ ಅಜ್ವಾನ ಹಾಕೋದು ಮರ್ತುಬಿಟ್ಟಿದ್ದೆ. ಹಿಟ್ಟು ನಾದ್ತೀವಲ್ವ ಆವಾಗಲೇ ಈ ಅಜ್ವಾನನ್ನು ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಅಜ್ವಾನನ ಹಾಕಿರಿ. ನಾನಿಲ್ಲಿ ಹಾಕಿರಲಿಲ್ಲ. ನಂತರ ಇಲ್ಲಿ ಒಂದು ಒಳ್ಳೆ ಚಕ್ಲಿ ಆಗೋಷ್ಟು ಚಕ್ಲಿ ಹಾಕ್ಬಿಟ್ಟಿದ್ದೆ ಆಲ್ರೆಡಿ. ಆಮೇಲೆ ಇದು ಅಜ್ವಾನ ಕಾಳು ಅಥವಾ ಓಂ ಕಾಳನ್ನು
ಹಾಕ್ತಾಯಿದ್ದೀನಿ. ಹಾಕಿ ನಾದೀನಿ ಚೆನ್ನಾಗಿ. ನೋಡಿರಿ, ಸ್ವಲ್ಪ ಕೂಡ ಎಣ್ಣೆ ಹಿಡಿಯಲ್ಲ, ಚೆನ್ನಾಗಿ ಬರುತ್ತೆ. ಮತ್ತು ಈ ಥರ ನಾನು ಈ ಒಳ್ಳೆಯಲ್ಲಿ ಈ ಥರ ಚಕ್ಲಿನ ಬಿಡ್ತಾಯಿದ್ದೀನಿ ಇವಾಗ. ನೋಡಿರಿ, ಮತ್ತೆ ಚಕ್ಲಿನ ಅಷ್ಟು ಕರಿಯಕತ್ತೀನಿ ಒಂದೊಂದಾಗಿ. ಎಣ್ಣೆಯಲ್ಲಿ ಜಾಗ ಬಿಡಬಾರ್ದು. ಹೆಂಗಿದ್ರೂ ಅದು ಎಣ್ಣೆಯನ್ನು ನೀವು ಹಾಕಿದ್ರೂ ಸುಡುತ್ತೆ, ಹಾಕಿಲ್ಲ ಅಂದ್ರೂ ಸುಡ್ತೈತಿ. ಅದಕ್ಕೋಸ್ಕರ ಚಕ್ಲಿನ ಹಾಕಿಬಿಡ್ಬೇಕು. ಎಣ್ಣೆಯಲ್ಲಿ ಎಷ್ಟು ಜಾಗ ಹಿಡಿತೈತಿ ಅಷ್ಟು ಪೂರ್ತಿ ಚಕ್ಲಿ ಹಾಕಿರಿ. ನೋಡಿರಿ, ತುಂಬ ಚೆನ್ನಾಗಿ ಬಂದೈತಿ. ಯಾವ ಥರ ಒಟ್ಟೆ ಚಕ್ಲಿ ಹಾಕುವಾಗ ಕೂಡ ತಿರುಗುವಾಗ ಅರಿಯೋದೇ ಇಲ್ಲ, ಒಟ್ಟು ಅರಿಲಾರ್ದಂಗೆ ಬರುತ್ತೆ. ಮತ್ತು ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಮಾತ್ರ ಹಿಡಿಯೋದೇ ಇಲ್ಲಿದು. ನಾನೀಗ ಆ ಚಕ್ಲಿನ ತೆಗೆದು ಮತ್ತೆ ಚಕ್ಲಿನ ಬಿಡ್ತಾಯಿದ್ದೀನಿ ಒಂದೊಂದಾಗಿ. ನೋಡಿರಿ, ಈ ಥರ ನೊರೆ ಬರುತ್ತಲ್ಲ, ಆ ನೊರೆ ಎಲ್ಲ ಕಡಿಮೆಯಾಗಿ ಚಕ್ಲಿ ಹೊಂಬಣ್ಣಕ್ಕೆ ಬಂದರೆ ರೆಡಿ ಆಗೈತೆ ಅಂತೇಳಿ ಅರ್ಥ. ಎಣ್ಣೆ ಕುಡ್ತಿರ್ತೈತಲ್ಲ, ಆ ನೊರೆ ಬರಲಿಲ್ಲ ಅಂದರೆ ಅದು ಎಣ್ಣೆ ಬಿಟ್ಕಂತ ಬರುತ್ತಂತೇಳಿ ಅರ್ಥ. ಚೆನ್ನಾಗಿರುತ್ತೆ, ಸಾಫ್ಟಾಗಿ ಬರುತ್ತೆ. ಬಾಯಲ್ಲಿ ಇಟ್ಟರೆ ಕರಗೋ ಥರ ಇರ್ತೈತಿ ಚಕ್ಲಿ ಇದು. ಟ್ರೈ ಮಾಡಿ ನೋಡಿ, ತಪ್ಪದೆ ಹೇಗೆ ಬಂದೈತೆ ಅಂತೇಳಿ ತಪ್ಪದೆ ತಿಳಿಸ್ರಿ. ವಿಡಿಯೋ ಇಲ್ಲಿ ಸ್ಕಿಪ್ ಮಾಡದೆ ಹೇಳಿದ ವಿಧಾನದಲ್ಲಿ ಎಲ್ಲ ಸರಿಯಾಗಿ ಮಾಡಿದರೆ ಚಕ್ಲಿ ಹಾಳಾಗಲ್ಲ, ಚೆನ್ನಾಗಿ ಬರ್ತೈತಿ. ಮತ್ತು ಅಕ್ಕಿ ಹಿಟ್ಟು, ಹುರ್ಕಡ್ಲೆ ಹಿಟ್ಟು ಮಿಸ್ ಮಾಡದೆ ಕರೆಕ್ಟ್ ಕ್ವಾಂಟಿಟಿಲಿ ಹಾಕ್ರಿ. 4 ಕಪ್ಪು ಅಕ್ಕಿ ಹಿಟ್ಟಿಗೆ 1 ಕಪ್ಪಷ್ಟು ಹುರ್ಕಡ್ಲೆ ಹಿಟ್ಟು, ಅಂದರೆ 1 ಕಪ್ಪಿಗಿಂತ ಸ್ವಲ್ಪ ಹುರ್ಕಡ್ಲೆ ಹಿಟ್ಟು ಕಡಿಮೆ ಹಾಕಿದರೂ ನಡಿತೈತಿ. ಜಾಸ್ತಿ ಮಾತ್ರ ಹಾಕಕ್ಕೆ ಹೋಗ್ಬೇಡ್ರಿ, ಅದು ಎಣ್ಣೆ ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.